ನಮಸ್ಕಾರ ಎಲ್ರಿಗೂ. ನಾನು ರಮೇಶ್ ಜಗತ್ ಮೈಸೂರು. ಮಿಡಲ್ ಕ್ಲಾಸ್ ಮನೆ ಮಕ್ಕಳು ನಿಜಕ್ಕೂ ಕನಸು ಕಾಣಬಾರ್ದು. ಕನಸು ಕಂಡ್ರೆ ಅದನ್ನ ಯಾವುದನ್ನು ಕೂಡ ನನಸು ಮಾಡ್ಕೊಳಕ್ಕಾಗಲ್ಲ. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ 100ಗೆ ಆಲ್ಮೋಸ್ಟ್ 90% ಎಲ್ಲರೂ ಕೂಡ ತಮ್ಮ ಆಸೆ ಕನಸುಗಳನ್ನು ಫ್ಯಾಮಿಲಿಗೋಸ್ಕರ ಬಲಿ ಕೊಡುವಂಥವ್ರೆ. ಹೆಣ್ಣುಮಕ್ಕಳಾದರೆ ಮಿಡಲ್ ಕ್ಲಾಸ್ ಅವ್ರು ಏನು ಮಾಡ್ತಾರೆ, ಮನೆ ಮದುವೆ ಮಾಡಿಕೊಟ್ಬಿಟ್ರೆ ಜವಾಬ್ದಾರಿ ಕಳೆದೋಗುತ್ತೆ, ಹೆಂಗೋ ಜವಾಬ್ದಾರಿ ಕಳೆದೋಗ್ಲಿ ಅಂತ ಸಾಕಷ್ಟು ಜನ ಆಲೋಚನೆ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಬದಲಾಗಿರ್ಬೋದು, ಕೆಲಸಕ್ಕೆ ಹೋಗೋದು ಅದು ಇದಕ್ಕೆಲ್ಲ ಅವಕಾಶ ಇರ್ಬೋದು. ಆದ್ರೂ ಬಹುತೇಕರು ಮದುವೆ ಮಾಡಿ ಕಳಿಸ್ಬಿಡೋಣ ಅಂತ ಆಲೋಚನೆ ಮಾಡ್ತಾರೆ. ಮಕ್ಳಿಗೆ ಏನೆಲ್ಲ ಕನಸಿದೆಯೋ ಏನೋ ಆಲೋಚನೆ ಮಾಡಲ್ಲ. ಗಂಡು ಮಕ್ಕಳಾದ್ರಂತೂ 90% ಹೇಳ್ತಾ ಇದ್ದೀನಿ, ಅವ್ರಿಗೆ ಏನೋ ದೊಡ್ಡದಾಗಿ ಏನೋ ಮಾಡಬೇಕನ್ನೋ ಆಸೆ ಇರುತ್ತೆ, ಏನೋ ಸಾಧಿಸ್ಬೇಕನ್ನೋ ಆಸೆ ಇರುತ್ತೆ, ಅಥವಾ ಇನ್ನೇನೋ ಬಿಸ್ನೆಸ್ ಮಾಡಬೇಕು, ಬೇರೆ ಥರ ಏನೋ ಮಾಡಬೇಕು ಅಂತ ಅಂದ್ಬಿಟ್ಟು 1000 ಐಡಿಯಾಗಳನ್ನ ತಲೆಯಲ್ಲಿ ಇಟ್ಕೊಂಡಿರ್ತಾರೆ. ಆದರೆ ಅದಕ್ಕೆ ಯಾವುದಕ್ಕೂ ಕೂಡ ವೇದಿಕೆ ಸಿಗಲ್ಲ. ಯಾಕೆ ಅಂತಂತಂದರೆ ತಮ್ಮ ಕುಟುಂಬದ ಜವಾಬ್ದಾರಿಗಳಿಗೋಸ್ಕರ, ಕುಟುಂಬದಲ್ಲಿ ತಾವು ಮಾಡಬೇಕಾಗಿರೋಂತಹ ಕರ್ತವ್ಯಗಳಿಗೋಸ್ಕರ ತಮ್ಮೆಲ್ಲ ಆಸೆ ಕನಸುಗಳನ್ನ ಬಲಿ ಕೊಟ್ಬಿಟ್ಟು ಯಾವುದೋ ಒಂದು 15,000ನೋ 20,000ನೋ 30,000ನೋ 40,000ನೋ ಸಂಬಳ ಬರುವಂತಹ ಕೆಲಸಕ್ಕೆ ದುಡಿಯೋದಕ್ಕೆ ಹೊರಟೋಗ್ಬಿಡ್ತಾರೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಅದೇ ರೀತಿಯಾಗಿ ಒಬ್ಬ ತನ್ನ ಕನಸುಗಳನ್ನು ಬಲಿ ಕೊಡುವಂತಹ ಸಮಯದಲ್ಲಿ ಒಬ್ಬ ಹುಡುಗ ಇದ್ದಾನೆ. ಗೊತ್ತಿಲ್ಲ ಅವನಿಗೆ ಈ ಥರ ಎಲ್ಲ ನಾನು ಹೇಳ್ತಾ ಇರೋವಂಥದ್ದು. ಬಟ್ ಏನು ಅನ್ಕೋತಾನೇನೋ ಗೊತ್ತಿಲ್ಲ. ಅವ್ನು ನೋಡಿದಾಗ ನನಗೆ ಹಾಗೆ ಅನಿಸ್ತು. ನಾನು 1.5 ವರ್ಷನೋ 2 ವರ್ಷದ ಹಿಂದೆನೇ ಒಬ್ಬ ಹುಡುಗಂದು ನಾನು ವಿಡಿಯೋ ಮಾಡಿದ್ದೆ. ಅಭಿ ಅಂತ ಅಂದ್ಬಿಟ್ಟು ಬೆಂಗಳೂರು ಹುಡುಗ. ಅವನು MBA ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಬಹಳ ಚಿಕ್ಕ ಹುಡುಗ, 22 ವರ್ಷನೋ 23 ವರ್ಷನೋ ಇರ್ತೇನೋ ನಾವು ವಿಡಿಯೋ ಮಾಡುವಾಗ. ಅವನಿಗೆ ಆ ಒಂದು ವಯಸ್ಸಿನಲ್ಲಿ MBA ಮಾಡ್ತಾಯಿದ್ದವನು. MBA ಮಾಡ್ತಾನೆ ಕುಟುಂಬಕ್ಕೆ ನೆರವಾಗಬೇಕು ಅಂತ ಅಂದ್ಬಿಟ್ಟು ಗಂಧದ ಕಡ್ಡಿ ಬಿಸ್ನೆಸ್ನ ಶುರು ಮಾಡಿದ್ದ. ಗಂಧದ ಕಡ್ಡಿ ಮಾಡುವಂತಹ ಮೆಷಿನ್ಗಳನ್ನೆಲ್ಲ ತೊಗೊಂಬಂದು ಕುಟುಂಬದವ್ರ ಕೈಲೇ ಕೆಲಸ ಮಾಡಿಸಿ ತನ್ನ ಫ್ರೀ ಟೈಮ್ನಲ್ಲಿ ಓದ್ತಾನೆ ತನ್ನ ಫ್ರೀ ಟೈಮ್ನಲ್ಲಿ ಮಾರ್ಕೆಟಿಂಗನ್ನು ಮಾಡಿಕೊಂಡು ಸಾಕಷ್ಟು ಮಾಲ್ಗಳಲ್ಲೂ ಕೂಡ ಅವನ ಒಂದು ಪ್ರಾಡಕ್ಟ್ ಒಂದು ಬ್ರ್ಯಾಂಡ್ ಮಾಡಬೇಕು ಮೇಡಮ್, ಬ್ರ್ಯಾಂಡ್ ಮಾಡಬೇಕು ಅಕ್ಕ ಅಂತ ಅಂದ್ಬಿಟ್ಟು ಸಾಕಷ್ಟು ಮಾಲ್ಗಳ ಸೂಪರ್ ಮಾರ್ಕೆಟ್ಗಳಲ್ಲೂ ಕೂಡ ಅವರ ಗಂಧದ ಕಡಿಯನ್ನು ಇರೋ ಥರ ಮಾಡಿದ್ದ. ಜೊತೆಗೆ ಹತ್ತಿರದಲ್ಲಿರುವಂತಹ ಅಂಗಡಿಗಳಿಗೆ ಎಲ್ಲಕ್ಕೂ ಕೂಡ ಅಲ್ದು ಒಂದು ಸ್ವಲ್ಪ ಒಂದು ಲೆವೆಲಿಗೆ ತಗೊಂಡು ಹೋಗಿದ್ದ. ಜೊತೆಗೆ ತನ್ನ ವಿದ್ಯಾಭ್ಯಾಸವನ್ನು ಕೂಡ ಕಂಟಿನ್ಯೂ ಮಾಡ್ಕೊತಾ ಇದ್ದ. ಮುಗಿದ ಮೇಲೆ ಅವನು ಆಗ್ಲಿಂದನೂ ಹೇಳ್ತಾ ಇದ್ದ, ನಾನು ಯಾವಾಗ ಫೋನ್ ಮಾಡಿದ್ರು ನಾನು ಅವ್ರ ಹತ್ರನೇ ಪರ್ಮನೆಂಟಾಗಿ ಗಂಧದ ಕಡ್ಡಿ ತರಿಸ್ಕೊತಾ ಇದ್ದಿದ್ದು. ಯಾಕಂದರೆ ಸುಮ್ಮನೆ ಹೇಳೋದಲ್ಲ, ಅವ್ರಿಗೂ ಕೂಡ ನಾನು ಸಪೋರ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಇದೇ ಗಂಧದ ಕಡ್ಡಿ ಅದು ಪರಿಶುದ್ಧ ಅಂದ್ಬಿಟ್ಟು ನಾನು ಮುಂಚೆ ಪ್ರಮೋಟ್ ಮಾಡಿ 2-3 ಸತಿ ನಾನು ವೀಡಿಯೋ ಮಾಡಿದ್ದೀನಿ. ಆ್ಯಕ್ಚುಲಿ ಸಪೋರ್ಟ್ ಮಾಡುವ ದೃಷ್ಟಿಯಿಂದ, ಬೇರೆ ಯಾವುದೇ ರೀತಿಯಾದಂಥ ಕಮರ್ಷಿಯಲ್ ಆಗೆಲ್ಲ ಅವನಿಗೆ ಸಪೋರ್ಟ್ ಆಗಲಿ ಅಂತ ಅಂದ್ಬಿಟ್ಟು ನಾನು ಮಾಡ್ತಾ ಇದ್ದಂಥದ್ದು. ಆಗ ಫೋನ್ ಮಾಡಿದಾಗೆಲ್ಲ ಅವ್ನು ಹೇಳ್ತಾ ಇರುವ, ಅಕ್ಕ ಇನ್ನು 1 ವರ್ಷ ಇದೆ ಅಕ್ಕ, ಇನ್ನು 2 ವರ್ಷ ಇದೆ ಅಕ್ಕ, ಇನ್ನು 1.5 ವರ್ಷ ಇದೆ ಅಕ್ಕ, ಇನ್ನೊಂದು 6 ತಿಂಗಳು ಇದೆ ಅಕ್ಕ, ಮುಗಿದ ಮೇಲೆ ಫುಲ್ ಟೈಮಾಗಿ ಇದೇ ಬಿಸ್ನೆಸ್ ಮಾಡ್ತೀನಿ, ತುಂಬ ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗ್ತೀನಿ. ಆಗಲೇ ನಾನು ಫಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ, ಸೈಕಲ್ ಪ್ಯೂರ್ ಅಗರಬತ್ತಿ ಅವರು ಏನಂದ್ರೆ ಏನೂ ಇರಲಿಲ್ಲ, ಈಗ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಆಗಿದೆ, ಆ ಮಟ್ಟಕ್ಕೆ ನಿಂದು ಬೆಳೀಲಿ ಕಣಪ್ಪ ಅಂತ ಅಂದ್ಬಿಟ್ಟು ಮನಸ್ಫೂರ್ತಿಯಾಗಿ ನಾನು ಹಾರೈಸಿದ್ದೆ. ಅದು ಏನೋ ಗೊತ್ತಿಲ್ಲ ಪಾಪ. ಈಗ MBA ಮುಗೀತು ಅವನಿಗೆ. ಅವನು ಅಂತಿದ್ದ, ಮುಗಿದ ತಕ್ಷಣ ಅಕ್ಕ ಫುಲ್ ಟೈಮ್ ಇದಕ್ಕೆ ಅಂತ ಟೈಮ್ ಕೊಡ್ತೀನಿ, ಇದನ್ನ ಇನ್ನೂ ಡೆವಲಪ್ ಮಾಡ್ತೀನಿ, ಇನ್ನೂ ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗ್ತೀನಿ ಅಕ್ಕ, ಹಾಗೆಲ್ಲ ಚೆನ್ನಾಗಿ ಒಂಚೂರು ನನಗೆ ವೀಡಿಯೋ ಮಾಡಿಕೊಡಿ ಅಕ್ಕ, ಸಖತ್ತು ಏನೇನೋ ಆಫರ್ ಎಲ್ಲ ಕೊಟ್ಟು ಚೆನ್ನಾಗಿ ಮಾಡ್ತೀನಿ ಅಕ್ಕ ಅಂತೆಲ್ಲ ಹೇಳ್ತಾ ಇದ್ದ ಪಾಪ. ಆದರೆ ಈಗ ಮುಗೀತು MBA. ಆದರೆ ಮನೆ ಪರಿಸ್ಥಿತಿ ಹೇಗಿದೆಯೋ ಗೊತ್ತಿಲ್ಲ, ಬಟ್ ಮನೆ ಸಿಚುಯೇಷನ್ ಸಂದರ್ಭ ಹೇಗಿದೆ ಅಂತಂದರೆ, ಅವರ ಅಪ್ಪ ಅಮ್ಮ ಮೊದಲು ಒಂದು 6 ತಿಂಗಳು ನೀನು ಕೆಲ್ಸಕ್ಕೆ ಹೋಗು, ಆಮೇಲೆ ನೋಡೋಣ ಬೇಕಾದರೆ ಅಂತ ಹೇಳುವಂತಹ ಮಟ್ಟದಲ್ಲಿ ಇದ್ದಾರೆ. ಅವರ ಅಪ್ಪ ಅಮ್ಮನ ತಪ್ಪು ಅಂತ ಹೇಳ್ತಾ ಇಲ್ಲ, ಅವರ ಮನೆ ಸಂದರ್ಭಗಳು ಹೇಗಿದೆಯೋ ಏನೋ ಗೊತ್ತಿಲ್ಲ ನಮಗೆ. ಚೆನ್ನಾಗೂ ಇರ್ಬೋದು ಅಥವಾ ಬೇರೆ ಥರನೂ ಇರ್ಬೋದು. ಬಟ್ ಆದರೆ ನೀನು ಕೆಲ್ಸಕ್ಕೆ ಹೋಗು, ಈ ಕೆಲಸ ಹೆಂಗೋ ನಾವು ಮಾಡ್ತಾಯಿದ್ದೀವಲ್ಲ, ನಾವೇ ಮಾಡ್ಕೋತೀವಿ, ನೀನು ಕೆಲ್ಸಕ್ಕೆ ಹೋಗು, MBA ಮುಗಿದಿದೆಯಲ್ಲ, ಎಲ್ಲರೂ ಬೇರೆ ಕಡೆ ಕೆಲ್ಸಕ್ಕೆ ಹೋಗು ಅನ್ನೋ ಮಟ್ಟಕ್ಕೆ ಬಂದುಬಿಟ್ಟಿದ್ದಾರೆ. ಆಗ ನಾನು ಮೊನ್ನೆ ನಮ್ಮ ಮನೆಗೆ ಗಂಧದ ಕಡ್ಡಿನ ತರಿಸ್ಬೇಕಾಗಿತ್ತು, ಅದಕ್ಕೋಸ್ಕರ ತರಿಸಿದ್ದೆ. ಹಾಗೆ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ. ಪಾಪ ಹುಡುಗ ಏನು ಕೇಳಲಿಲ್ಲ ವಿಡಿಯೋ, ಈ ಥರ ಮನೇಲಿ ಹಿಂಗೆ ಹೇಳ್ತಾ ಇದ್ದಾರೆ ಅಕ್ಕ, ಒಂದು 6 ತಿಂಗಳು ಬೇರೆ ಕೆಲಸಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅಂತಂದ. ನಂಗೆ ಸಿಕ್ಕಾಪಟ್ಟೆ ಹರ್ಟ್ ಆಯಿತು. ಅದೇ ಶ್ರೀಮಂತರ ಮನೇಲಿ ಹುಟ್ಟಿದರೆ ಅವ್ರಿಗೇನಾದರೂ ಕನಸಿದ್ರೆ ಬೇಕಾಗಿಲ್ಲ ಬೇರೆ ಕೆಲಸ. ಎಷ್ಟು 6 ತಿಂಗಳು ಟೈಮ್ ತೊಗೋತೀಯಾ, 1 ವರ್ಷ ಟೈಮ್ ತೊಗೋತೀಯಾ, 2 ವರ್ಷ ಟೈಮ್ ತೊಗೊತೀಯಾ, ಟೈಮ್ ತೊಗೋ, ನೀನೇನು ಕನಸಿದೆ ನೆನ್ಸು ಮಾಡ್ಕೊಳೋರು. ಆದರೆ ನಮ್ಮಂಥ ಮಿಡಲ್ ಕ್ಲಾಸ್ ಮನೆಗಳ ಮಕ್ಕಳು ಸ್ಯಾಕ್ರಿಫೈಸ್ ಮಾಡಿದ್ದೇ ಹೆಚ್ಚು. ತಮ್ಮ ಕನಸುಗಳ ಹಿಂದೆ ಹೋಗೋದಕ್ಕಿಂತ ತಮ್ಮ ಕುಟುಂಬಕ್ಕಾಗಿ ತ್ಯಾಗ ಮಾಡಿರೋದೇ ಹೆಚ್ಚು. ಅದೇ ರೀತಿಯಾಗಿ ಅಭಿ ಕೂಡ ಇವಾಗ ನಾನು ಅಂದೆ, ಅಟ್ಲೀಸ್ಟ್ 1 ತಿಂಗಳು ಟೈಮ್ ಆದರೂ ತಗೋಪ್ಪ, ನಾನು ಸಾಕಷ್ಟು ವೀಡಿಯೋ ಮಾಡ್ಕೊಡ್ತೀನಿ, ನಿಮಗೆಲ್ಲ ಸಿಕ್ಕಾಪಟ್ಟೆ ವ್ಯಾಪಾರ ಆದರೆ ತೋರಿಸು, ಹಿಂಗೆಲ್ಲ ನಾನು ಮಾಡ್ತೀನಿ ಅಪ್ಪ, ಇದನ್ನೇ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳೋ, ಸುಮ್ಮನೆ ಯಾಕೆ ನಿನ್ನ ಕನಸನ್ನ ಬಿಟ್ಕೊಡ್ತೀಯಾ, ಇನ್ನೊಂದು 6 ತಿಂಗಳು ಓದ್ತಾ ಇದ್ದೀನಿ ಅಂತಲೇ ಅಂದ್ಕೊಂಬಿಡು, ಫುಲ್ ಕಂಪ್ಲೀಟಾಗಿ ಇದನ್ನೇ ಮಾಡ್ಕೊ ಅಂತ ಅಂದ್ಬಿಟ್ಟು. ಇಲ್ಲಕ್ಕ ಮನೇಲಿ ಹಿಂಗೆ ಹೇಳ್ತಾ ಇದ್ದಾರೆ, ನೋಡ್ತೀನಿ, ಆದರೆ ಕನ್ವಿನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ಸೊ ಇವಾಗ ನಿಮ್ಮ ಕೈಲಿದೆ, ಇದು ಜಸ್ಟ್ ಅವನಿಗೆ ವ್ಯಾಪಾರ ಆಗಲಿ ಅಂತ ನಾನು ಇದನ್ನು ಹೇಳ್ತಾ ಇಲ್ಲ. ಮನಸ್ಫೂರ್ತಿಯಾಗಿ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ತನ್ನ ಕನಸಿಂದನೇ ಹೋಗಲಿ, ಇದರಲ್ಲೇ ದೊಡ್ಡ ಮಟ್ಟದ ಬೇಗ ಶಾರ್ಟ್ ಟರ್ಮಲ್ಲಿ ಒಂದು ಸ್ವಲ್ಪ ಏನಾದರೂ ಇದರಲ್ಲೇ ಒಂದು ಹಿಡಿತ ಸಿಕ್ಕಿದ್ರೆ
ಅವ್ರ ಮನೇಲೂ ಕೂಡ ಇವನನ್ನು ಇದೇ ಬಿಸ್ನೆಸ್ಸಲ್ಲಿ ಮುಂದುವರಿ ಅಂತ ಹೇಳ್ಬೋದು. ಇನ್ನೊಬ್ಬರು ಕೈ ಕೆಳಗಡೆ ಹೋಗೋದು ಬೇಡ. ಅವನೇ ಆಲ್ರೆಡಿ ಬಾಸ್ ಆಗಿದ್ದಾನೆ, ಓದ್ತಾ ಇರುವಾಗಲೇ ಬಾಸ್ ಆಗಿದ್ದಾನೆ, ಓದ್ತಾ ಇರುವಾಗಲೇ ತನ್ನ ಕುಟುಂಬಕ್ಕೆ ಒಂದು ಆದಾಯ ಬರೋ ಥರ ಮಾಡಿದ್ದಾನೆ. ಮುಗಿದ ಮೇಲೆ ಇದನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದ, ಬಟ್ ಆದರೆ ಈಗ ಸಂದರ್ಭ ಕೂಡಿ ಬರ್ತಾ ಇಲ್ಲ. ಅವನಿಗೆ ನಾವು ಹೆಲ್ಪ್ ಮಾಡಬೇಕು ಅಂತ ಅಂದ್ಬಿಟ್ಟು ನಿಮಗೆ ಲಾಸ್ ಆಗೋ ಥರ ಅಲ್ಲ. ನಾರ್ಮಲ್ ನೀವೇನು ಹೊರಗಡೆ ಯೂಸ್ ಮಾಡ್ತಿರೋ ಗಂಧದ ಕಡ್ಡಿ ಅದಕ್ಕಿಂತ 20% ಬೆಟರ್ ಆಗಿರುವಂತಹ ಗಂಧದ ಕಡ್ಡಿ ಇದು. ನಾವು ಅವನಿಗೆ ಮೊದಲನೇ ದಿನ ಪ್ರಮೋಷನ್ ಮಾಡೋದನ್ನೆಲ್ಲ ಆಗ್ಲಿಂದನೂ ಕೂಡ ಅವನ ಹತ್ರನೇ ತರಿಸ್ತಾ ಇರೋವಂಥದ್ದು. ಇದು ಬಂದು ಪರಿಶುದ್ಧಂ ಅಗರಬತ್ತಿ ಅಂತ ಅಂದ್ಬಿಟ್ಟು ಅವನೇ ಓನ್ ಬ್ರ್ಯಾಂಡಾಗಿ ಮಾಡಿರೋವಂಥದ್ದು. 3 ಫ್ರ್ಯಾಗ್ರೆನ್ಸಲ್ಲಿ ನಿಮಗೆ ಈ ಒಂದು ಗಂಧದ ಕಡ್ಡಿಗಳು ಸಿಗುತ್ತೆ. ಒಂದು ಬಂದು ರೋಸ್ ಇನ್ಸೆನ್ಸ್ ಸ್ಟಿಕ್ ಅಂತ ಅಂದ್ಬಿಟ್ಟು ಒಂದು ಗುಲಾಬಿ ಹೂವಿನ ಫ್ರ್ಯಾಗ್ರೆನ್ಸಲ್ಲೇ ಬರುತ್ತೆ. ಇನ್ನೊಂದು ಬಂದು ಸ್ಯಾಂಡಲ್ವುಡ್ ಫ್ರ್ಯಾಗ್ರೆನ್ಸಲ್ಲಿ ನಿಮಗೆ ಗಂಧದ ಕಡ್ಡಿ ಸಿಗುತ್ತೆ. ಇನ್ನೂ ಒಂದು ಸಂಪಿಗೆ ಹೂವಿನ ಫ್ರ್ಯಾಗ್ರೆನ್ಸಲ್ಲಿ ನಿಮಗೆ ಗಂಧದ ಕಡ್ಡಿ ಸಿಗುತ್ತೆ. 3 ಕೂಡ ಬಹಳ ಅದ್ಭುತವಾಗಿದೆ. ರೋಸು ಮತ್ತು ಏನು ಸಂಪಿಗೆ ಹೂ ಇದೆಯಲ್ಲ, ಗುಲಾಬಿ ಮತ್ತು ಸಂಪಿಗೆ ಹೂ ಫ್ರ್ಯಾಗ್ರೆನ್ಸು ಸ್ವಲ್ಪ ಹೆವಿಯಾಗಿದೆ ಫ್ರ್ಯಾಗ್ರೆನ್ಸು. ಈ ಸ್ಯಾಂಡಲ್ವುಡ್ದು ಬಹಳ ಮೈಲ್ಡ್ ಆಗಿದೆ, ಅಂದರೆ ಸ್ವಲ್ಪ ನಮಗೆ ಮೈಲ್ಡ್ ಆಗಿರಲಿ ಅಂತ ಕೇಳ್ತಾರಲ್ಲ ಅಂಥವ್ರಿಗೆ ಸ್ಯಾಂಡಲ್ವುಡ್ ಅಗರಬತ್ತಿಯನ್ನು ಯೂಸ್ ಮಾಡ್ಬೋದು. 3 ಕೂಡ ನಿಮಗೆ 250 ಗ್ರಾಮ್ 1.5 kg ಡಬ್ಬ ಇದಾಗಿರುತ್ತೆ. ಇದರಲ್ಲಿ ಆಲ್ಮೋಸ್ಟ್ ನಿಮಗೆ ನಾನು ಇದನ್ನು ಫಸ್ಟ್ ವೀಡಿಯೋದಲ್ಲೇ ಚೆಕ್ ಮಾಡಿದ್ದೀನಿ, ಪದೇ ಮಾಡೋದು ಬೇಡ ಅಂತ. ನಾರ್ಮಲ್ ನಾವು ಯೂಸ್ ಮಾಡ್ತಿದ್ದಂತಹ ಬ್ರ್ಯಾಂಡಿನ ಗಂಧದ ಕಡ್ಡಿಯನ್ನು ತಂದು ಇವರ ಒಂದು ಪರಿಶುದ್ಧಂ ಬ್ರ್ಯಾಂಡ್ ಗಂಧದ ಕಡ್ಡಿಯನ್ನು ಹಚ್ಚಿ ಬಿಟ್ಟಾಗ ಅದಕ್ಕಿಂತ ಇದು 8 ನಿಮಿಷನೋ 14 ನಿಮಿಷನೋ ಹೆಚ್ಚಿಗೆ ಉರಿದಿತ್ತು. ಅದಕ್ಕೂ ಇದಕ್ಕೂ ಏನು ಟೈಮಿಂಗ್ಸ್ ವ್ಯತ್ಯಾಸ ಇರುತ್ತೆ. ಒಂದು ಗಂಧದ ಕಡ್ಡಿಯನ್ನು ಹಚ್ಚಿ ಬಿಟ್ಟಾಗ ನಾರ್ಮಲ್ ಹೆಸರಂಥ ಬ್ರ್ಯಾಂಡ್ ಏನಿದೆ, ಹೆಸರು ಹೇಳೋದು ಬೇಡ, ನಾವು ಯೂಸ್ ಮಾಡ್ತಿದ್ದಂತಹ ಬ್ರ್ಯಾಂಡ್ನ ಗಂಧದ ಕಡ್ಡಿ ಜೊತೆಗೆ ಈ ಒಂದು ಗಂಧದ ಕಡ್ಡಿ ಅಭಿ ತಯಾರು ಮಾಡಿರುವಂತಹ ಪರಿಶುದ್ಧಂ ಬ್ರ್ಯಾಂಡ್ನ ಅಗರಬತ್ತಿ ಹಚ್ಚಿದಾಗ ಆ 8 ನಿಮಿಷನೋ ಅದನ್ನು 12-13 ನಿಮಿಷನೋ ಹೆಚ್ಚಿಗೆ ಉರಿದಿತ್ತು. ಸೊ ಅದಕ್ಕಿಂತ ಇದು 20% ಬೆಟರ್ ಗಂಧದ ಕಡ್ಡಿ ಇದೆ. ಕ್ವಾಲಿಟಿ ಕೂಡ ಬಹಳ ಚೆನ್ನಾಗಿ ಫಸ್ಟ್ ಡೇ ಹೇಗಿತ್ತು ಹಾಗೆ ಮೇಂಟೈನ್ ಮಾಡ್ತಾ ಇದ್ದಾನೆ. ಇನ್ನೂ ಸ್ವಲ್ಪ ಏನನ್ನಾದರೂ ಮಾಡಬೇಕು ಅಂತ ಅಂದ್ಬಿಟ್ಟು ಇನ್ನು ಆ್ಯಡ್ ಮಾಡಲಿಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಹೊರತು ಯಾವುದೇ ರೀತಿಯ ಕ್ವಾಲಿಟಿ ಕಡಿಮೆ ಮಾಡ್ತಾಯಿಲ್ಲ. ಇದರಲ್ಲೇ ನಾನು MBA ಮಾಡ್ತಾಯಿದ್ದೀನಿ, ಇದರಲ್ಲೇ ದೊಡ್ಡ ಮಟ್ಟದಲ್ಲಿ ಹೆಸರಾದರೆ ಹೆಂಗೆ ಖುಷಿ ಇರುತ್ತಲ್ವಾ ಅಂತೆಲ್ಲ ಪಾಪ ಅವನು ಭಾಳ ಇದಾಗಿ ಮಾತಾಡ್ತಾನೆ. ಇಲ್ಲಿ ನೋಡಿ, ಇದು ಟೋಟಲ್ಲು 1 2 3 4 5 6 7 8 9 10 11 12 ಲೆಕ್ಕಕ್ಕೆ ಬಪ್ಪ ಇದು ಎಷ್ಟು ಬರುತ್ತೆ ಅಂತ ಅಂದ್ಬಿಟ್ಟು 250 ಗ್ರಾಮ್ಗೆ ನಾನು ಲೆಕ್ಕ ಹಾಕೋದು ಮರೆತುಬಿಟ್ಟೆ. 90 70 71 ಅಲ್ಲೆಷ್ಟಿದೆಯಪ್ಪ? ಇಲ್ಲಿ 71 ಇದೆ, ಅಲ್ಲೊಂದು ಸ್ವಲ್ಪ ಲೆಕ್ಕ ಹಾಕಲಿಕ್ಕೆ ಅಂತ ಕೊಟ್ಟಿದ್ದೀನಿ. 90 ಇಲ್ಲಿ 74 ಅಂತ ಹೇಳಿದೆ ಅನ್ಸುತ್ತೆ ಮೋಸ್ಟ್ಲಿ. 74 ಅದು 90 ಎಷ್ಟಾಯ್ತಪ್ಪ? 164 ಕಡ್ಡಿ ನಿಮಗೆ ಈ ಒಂದು 250 ಗ್ರಾಮಲ್ಲಿ ಬಾಕ್ಸಲ್ಲಿ ಸಿಗುತ್ತೆ. ಜೊತೆಗೊಂದು ಗಂಧದ ಕಡ್ಡಿ ಇಟ್ಕೊಳ್ಳೋಕ್ಕೆ ಬಾಕ್ಸ್ ಕೂಡ ಸಿಗುತ್ತೆ. ಇದು 250 ಗ್ರಾಮ್ನ ಒಂದು ಪ್ಯಾಕ್ ಏನು ಬರುತ್ತೆ, ಈ ಒಂದು ಪ್ಯಾಕು 3 ಫ್ರ್ಯಾಗ್ರೆನ್ಸಲ್ಲಿ ಬರುತ್ತೆ ಅಂತ ಹೇಳಿದ್ನಲ್ಲ, 3 ಕೂಡ ರೇಟ್ ಬಂದು 150 ರೂಪಾಯಿ ಇರುತ್ತೆ. ಒಂದೊಂದು ಪ್ಯಾಕ್ 250 ಗ್ರಾಮ್ ನಿಮಗೆ 150 ರೂಪಾಯಿ ಸಿಗುತ್ತೆ. ನೀವೇನು ನಾರ್ಮಲ್ ಬ್ರ್ಯಾಂಡ್ ತೊಗೊತೀರಲ್ಲ ಅದೇ ಥರ ಸ್ವಲ್ಪ ಎಕ್ಸ್ಟ್ರಾ ಕಡ್ಡಿಗಳೇ ಸಿಗುತ್ತೆ. ಮುಂಚೆನೂ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ, ಅದನ್ನು ತಂದು ಪ್ರಾಕ್ಟಿಕಲಾಗಿ ಮಾಡಿದ್ದೆ, ಈಗ ಪ್ರಾಕ್ಟಿಕಲಾಗಿ ಮಾಡಿಲ್ಲ. ಸೊ ಇದು ಒಂದು ಆಲ್ರೆಡಿ ಸಂಪಿಗೆ ಫ್ಲೇವರ್ದು ಆಲ್ರೆಡಿ ಸಂಪಿಗೆ ಫ್ರ್ಯಾಗ್ರೆನ್ಸ್ದು ಯೂಸ್ ಮಾಡ್ತಾಯಿದ್ದಾರೆ ಮನೇಲಿ, ಅದಕ್ಕೋಸ್ಕರ ಇದು 2 ಡಬ್ಬ ಇಟ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ 250 ಗ್ರಾಮ್ನ ನಿಮಗೆ ಡಬ್ಬ ಬಂದು 150 ರೂಪಾಯಿಗೆ ಸಿಗುತ್ತೆ. ಡೆಲಿವರಿ ಚಾರ್ಜ್ ಇರೋದಿಲ್ಲ, ಆಲ್ ಓವರ್ ಕರ್ನಾಟಕ ಫ್ರೀ ಡೆಲಿವರಿ ಇರುತ್ತೆ. ನೀವು ಆರಾಮಾಗಿ, ಆದರೆ ಒಂದು ತರಿಸ್ಕೋಬೇಡಿ ದಯವಿಟ್ಟು, ಪಾಪ ಹುಡುಗಂಗೆ ಲಾಸ್ ಆಗ್ಬೋದೇನೋ. ತರಿಸ್ಕೊಂಡ್ರೆ 2-3 ಫ್ರ್ಯಾಗ್ರೆನ್ಸ್ ಗಂಧದ ಕಡ್ಡಿ ಏನು ಉಳಿದುಕೊಳ್ಳಲ್ಲ ಅಲ್ವಾ, ಅದಕ್ಕೆ 2 ಅಥವಾ 3 ಫ್ರ್ಯಾಗ್ರೆನ್ಸು ತರಿಸ್ಕೊಂಡು ನೋಡಿ. ಗಂಧದ ಕಡ್ಡಿ ಎಲ್ಲರೂ ಬಳಸ್ತೀರಾ, ಪ್ರತಿಯೊಂದು ಮನೇಲೂ ನೀವು ಗಂಧದ ಕಡ್ಡಿ ಬಳಸ್ತೀರಾ. ಸೊ ನೀವು ಹೋಗಿ ಅಂಗಡಿಲಿ ತರೋ ಹಂಗಿಲ್ಲ, ನಿಮಗೆ ಮನೆಗೆ ಬರುತ್ತೆ, ಅದು ಫ್ರೀ ಕೊರಿಯರ್ ಇರುತ್ತೆ, ಡೆಲಿವರಿ ಚಾರ್ಜಸ್ ಇರುತ್ತೆ. ಸೊ ಕರ್ಪೂರ ಕೂಡ ಬಳಸ್ತೀರಾ, ಕರ್ಪೂರ ಕೂಡ ನನ್ನ ಹತ್ರ ಸಿಗುತ್ತೆ. ಅಂಗಡಿಗೂ ಇಲ್ಲಿಗೂ ಒಂದಷ್ಟು ಕಡಿಮೆ ರೇಟಲ್ಲಿ ನಿಮಗೆ ಸಿಗುತ್ತೆ. ಕರ್ಪೂರ ಬಂದು ಅರ್ಧ kg, ಇದು ಅರ್ಧ kg ಪ್ಯಾಕು, ಅರ್ಧ kg ಬಂದು 480 ರೂಪಾಯಿ. ಕರ್ಪೂರ ಮಾತ್ರ ಅದು ರೇಟ್ ವ್ಯತ್ಯಾಸ ಆದಂಗೆ 10 ರೂಪಾಯಿ 20 ರೂಪಾಯಿ ವ್ಯತ್ಯಾಸ ಆಗ್ತಾ ಇರುತ್ತೆ, ಹೆಚ್ಚಿಗೆ ಏನಿಲ್ಲ, 10 ರೂಪಾಯಿ 20 ರೂಪಾಯಿ ಮಾತ್ರ. ಈಗ ಸದ್ಯಕ್ಕೆ ಹೋದ ವಾರ ಕಳಿಸ್ಕೊಟ್ಟಿದ್ದಂಥದ್ದು. ಸೊ ಇವಾಗ ನಿನ್ನೆ ಫೋನ್ ಮಾಡಿದ್ದೆ 1-2 ದಿನದಲ್ಲಿ. ಸೊ ಈಗ ರೇಟ್ ಬಂದು 480 ರೂಪಾಯಿ ಇದೆ ಅರ್ಧ kg ಬಾಕ್ಸು. ಇನ್ನು 1/4 kg ಬಾಕ್ಸ್ ಬಂದು 350 ರೂಪಾಯಿ ಇರುತ್ತೆ. 100 ಗ್ರಾಮು ಕೂಡ ಸಿಗುತ್ತೆ, ಅದು ಒಂದು 150 ರೂಪಾಯಿ ಇರುತ್ತೆ. ನಿಮ್ಗೆ ಅರ್ಧ kg ತೊಗೊಂಡ್ರೆ ವರ್ತು, ಸಾಕಷ್ಟು ಲಾಭ ಆಗುತ್ತೆ. 480 ರೂಪಾಯಿ ಇರುತ್ತೆ. ಒಳಗಡೆ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿರ್ತಾರಲ್ಲ, ಸೊ ನೀಟಾಗಿ ಕಟ್ಟಿಟ್ಕೊಂಡ್ಬಿಟ್ರೆ ಏನೂ ಇದಾಗಲ್ಲ. ಸೊ 480 ರೂಪಾಯಿ, 350 ರೂಪಾಯಿ, 150 ರೂಪಾಯಿಗೂ ಕೂಡ ಕರ್ಪೂರ ಸಿಗುತ್ತೆ. ಗಂಧದ ಕಡ್ಡಿ ಬಂದು 150 ರೂಪಾಯಿ ಅಷ್ಟೇ. 160, 170 ಕಡ್ಡಿವರೆಗೂ ನಿಮಗೆ ಇದು ಸಿಗುತ್ತೆ ಹೋಗುತ್ತೆ. 3 ಫ್ರ್ಯಾಗ್ರೆನ್ಸಲ್ಲಿರುತ್ತೆ. ಒಮ್ಮೆ ನೀವು ಹೆಂಗೂ ಎಲ್ಲ ಮನೇಲಿ ಗಂಧದ ಕಡ್ಡಿ ಹಚ್ಚೋರೆ, ಪೂಜೆ ಮಾಡೋರೇ ಇರ್ತೀರ,
ದಯವಿಟ್ಟು ಒಂದು ಸತಿ ಟ್ರೈ ಮಾಡಿ. ಯಾಕಂದರೆ ಏನು ಡೆಲಿವರಿ ಚಾರ್ಜ್ ಎಕ್ಸ್ಟ್ರಾ ಕೊಡಬೇಕಾಗಿಲ್ಲ, ಅಥವಾ ನೀವು ಹೋಗಿ ಅಂಗಡಿಯಿಂದ ತರಬೇಕಾಗಿಲ್ಲ. ಒಂದು ಫೋನ್ ಮಾಡಿ, ಜಸ್ಟ್ ಒಂದು ಫೋನ್, ನನಗೋಸ್ಕರ ಅಂತ ಕೇಳ್ಕೊತಾ ಇದ್ದೀನಿ. ಜಸ್ಟ್ ಒಂದು ಫೋನ್ ಮಾಡಿ. ಇದು ಒಂದು ಸಂಪೂರ್ಣ ಫ್ರೀ ಪ್ರಮೋಷನ್ ಆಗಿರುತ್ತೆ, ಇನ್ನೇನಕ್ಕೂ ನಾನು ಹೇಳ್ತಾ ಇಲ್ಲ. ಜಸ್ಟ್ ಒಂದು ಫೋನ್ ಮಾಡಿ ಆ ಹುಡುಗನಿಗೆ, ಒಂದು ಸತಿ ನನ್ನ ಕಡೆ ತರಿಸ್ಕೊಳ್ಳಿ. ನಿಮ್ಗೆ ಇಷ್ಟ ಆದರೆ ನೀವು ಕಂಟಿನ್ಯೂ ಮಾಡಿ. ಇಷ್ಟ ಆದರೆ ದಯವಿಟ್ಟು ಕಂಟಿನ್ಯೂ ಮಾಡಿ, ನಾನೇ ಕೇಳ್ಕೊತೀನಿ. ಇಷ್ಟ ಆಗಿಲ್ಲ ಅಂದರೆ ನಿಲ್ಲಿಸ್ಬಿಡಿ. ನನಗೆ ಒಂದು ಮಾತು ಬೈದು ಬಿಡಿ, ನಿಮ್ಮಿಂದ ಚೆನ್ನಾಗಿರಲಿಲ್ಲ ಅಂತ ಅಂದ್ಬಿಟ್ಟು. ನಾನು ನನ್ನ ಮಾತನ್ನೇ ಹೊಟ್ಟೆಗೆ ಹಾಕೊಂಬಿಡಿ ಅಷ್ಟೇ. ಬಟ್ ಆದರೆ ದಯವಿಟ್ಟು ಒಂದು ಸತಿ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ಎಲ್ಲರೂ ಗನ್ಕಡಿ ಯೂಸ್ ಮಾಡ್ತೀರಿ, ಎಲ್ಲರೂ ಕರ್ಪೂರ ಯೂಸ್ ಮಾಡ್ತೀರಿ. ಒಂದು ಸತಿ ನನಗೋಸ್ಕರ ಟ್ರೈ ಮಾಡಿ. ಅಭಿಗೆ ಒಳ್ಳೆಯದಾಗಲಿ. ಅವನ ಫೋನ್ ನಂಬರ್ ಬಂದು 8217390629 8217390629. ಡಿಸ್ಪ್ಲೇಲಿ ಬರ್ತಾ ಇರುತ್ತೆ, ಫಸ್ಟಿಂದನೇ ಹಾಕ್ಬಿಟ್ಟಿರ್ತೀನಿ. ಜೊತೆಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಒಂದು ನಂಬರ್ ಇರುತ್ತೆ. ಒಂದು ಸತಿ ಟ್ರೈ ಮಾಡಿ ಪ್ಲೀಸ್ ಅಷ್ಟೇ. ಅವನಿಗೆ ಇದರಲ್ಲೇ ದೊಡ್ಡ ಯಶಸ್ಸು ಸಿಕ್ಕಿ ಇದನ್ನೇ ಕಂಟಿನ್ಯೂ ಮಾಡ್ಕೊಳ್ಳೋ ಥರ ಆಗಲಿ. ಇದೇ ಬಿಸ್ನೆಸ್ ಅವ್ನ ಕನಸು. ಇದು ಒಂದು ಸಖತ್ತು. ಅವ್ನು ಮಾತಾಡಬೇಕಾದ್ರೆ ತುಂಬ ಕನಸುಗಳನ್ನು ಕಟ್ಕೊಂಡು ಹೇಳ್ತಾ ಇದ್ದ. ಈಗ ಕೆಲ್ಸಕ್ಕೆ ಹೋಗ್ತೀನಿ ಅಕ್ಕ ಮನೆಯವ್ರಿಗೋಸ್ಕರ ಅಂತ ಹೇಳಿದಾಗ ನನಗೆ ಸ್ವಲ್ಪ ನೋವಾಯಿತು. ಹುಡುಕ್ಬೇಕು ಅಕ್ಕ ಕೆಲಸನ ಅಂತಂದ. ಬೇಜಾರಾಯಿತು. ಇರಲಿ, ಕಂಟಿನ್ಯೂ ಮಾಡೋ ಥರ ಅಷ್ಟು ಬಿಸ್ನೆಸ್ ಆಗಲಿ ಈ ಒಂದು ವಿಡಿಯೋದಿಂದ ಮನಸ್ಪೂರ್ವಕವಾಗಿ ಹಾರೈಸ್ತಾ ಇದ್ದೀನಿ. ಸೈಕಲ್ ಪ್ಯೂರ್ ಥರ ಈ ಒಂದು ನೀನು ಪರಿಶುದ್ಧಂ ಬ್ರ್ಯಾಂಡ್ ಇದೆ, ದೊಡ್ಡ ಮಟ್ಟಕ್ಕೆ ಹೋಗಲಿ ಅಂತ ಕೇಳ್ಕೊತೀನಿ. ಆಲ್ ಓವರ್ ಕರ್ನಾಟಕನಾದ್ರೂ ಅವನೊಂದು ಬ್ರ್ಯಾಂಡ್ ಫೇಮಸ್ ಆಗಲಿ ಅಂತ ಕೇಳ್ಕೊತೀನಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.